ಪೇಪರ್ದು ಸರ್, ವೆಯ್ಟ್ಲೆಸ್ಸು. ಹಾಂ, ಆರಾಮಾಗಿ ಒಬ್ಬರೇ ಇಟ್ಕೊಂಡು ನೋಡಿ. ಓ ಸರ್, ಇದೇನೋ ಕಲ್ವೆಯ್ಟ್ ಅಂದ್ರಲ್ಲ, ಏನಿದೆ ಸರ್? ಕಲ್ವೆಟ್ಟು ಅಂದರೆ 2 ಅಡಿವರೆಗೂ 1 ಅಡಿ 2 ಅಡಿ ಅಂತ ಲೆಕ್ಕ ಕೊಡ್ತೀವಿ. ಅದು 2.5 ಅಡಿ ಮೇಲೆ ಹೋದ್ರೆ ಪೀಸ್ ಬರುತ್ತೆ ನಿಮಗೆ. ಪೀಸ್ ಬರುತ್ತೆ. ನಾವೆಲ್ಲ ಇಲ್ಲಿ ತಂದು ಜಾಯಿಂಟ್ ಮಾಡಿ ರೆಡಿ ಮಾಡೋದು. ಪ್ರತಿಯೊಂದು ಜೀವಿಯಲ್ಲೂ ಪರಮಾತ್ಮ ಇರ್ತಾನೆ. ಇದು ಚಿಕ್ಕ ಮಾತು. ಅವನು ಹೇಳ್ತಾನೆ ಇರ್ತಾನೆ, ಇದು ಸರಿ, ಇದು ತಪ್ಪು, ಇದು ಒಳ್ಳೆಯದು, ಇದು ಕೆಟ್ಟದ್ದು, ಇದು ಮಾಡು, ಇದು ಮಾಡಬೇಡ ಅಂತ. ಅವನ ಮಾತು ಕೇಳದೇ ಇದ್ದವನು ಬದುಕಿದ್ದು ಸತ್ತಂಗೆ. ಅವನ ಮಾತು ಕೇಳೋನು ಏನಾದರೂ ಕಳೆದು ಕಟ್ಟೆ ಹಾಕ್ತಾನೆ. ಹಾಂ ಸರ್, ನಿಮ್ಮ ಹೆಸರು ಹೇಳಿ ಸರ್. ಸರ್, ನಮ್ಮ ಹೆಸರು ಕೃಷ್ಣ ಅಂತ. ಓಕೆ, ಇದೆಲ್ಲಿ ಬರುತ್ತೆ ಸರ್ ಗೋಡನ್ನು? ಸರ್, ಇದು ಬನಾರ್ಘಟ್ಟ ಮಳೆನಾಲ್ಸಂದ್ರ ಅಂತ. ಓಕೆ, ಇಲ್ಲಿ ಬನಾರ್ಘಟ್ಟದಿಂದ 3 ಕಿಲೋಮೀಟರ್ ಆಗುತ್ತೆ. ಓಕೆ, ಸೊ ಇಲ್ಲಿ ಯಾವ್ಯಾವ ಥರ ಗಣೇಶಗಳು ಸಿಗುತ್ತೆ ಸರ್? ಎಲ್ಲ ಮಣ್ಣಿನ ಗಣೇಶ ಇದೆ, ಪೇಪರ್ ಗಣೇಶ ಇದೆ. ಹಾಂ, ಮಣ್ಣಿನ ಗಣೇಶ ಬಂದು 3/4 ಅಡಿಯಿಂದ 6 ಅಡಿವರೆಗೂ ಇದೆ. 6 ಅಡಿಯಿಂದ 16 ಅಡಿವರೆಗೂ ಪೇಪರ್ ಗಣೇಶ ಇದೆ. ಪೇಪರ್. ಹೌದು. ಸೊ ನೀವು ಹೋಲ್ಸೇಲ ರಿಟೇಲ್? ಹೋಲ್ಸೇಲ್ ಇದೆ, ರಿಟೇಲು ಇದೆ. ರಿಟೇಲ್. ಹಾಂ, ಬನ್ನಿ ಸೊ ತೋರಿಸ್ತೀನಿ. ಒಂದೊಂದು ಪೀಸ್ ಬೇಕಂದ್ರೆ ಬರ್ಬೋದು. ಒಂದು ಪೀಸ್ಗೂ ಬನ್ನಿ, ಬೇಕಾದ್ರೆ ಹೋಲ್ಸೇಲ್ಗೂ ಕೊಡ್ತೀವಿ. ಓಕೆ, ಬನ್ನಿ ತೋರಿಸ್ತೀನಿ. ನೋಡಿ, ಇದು 3/4 ಅಡಿ. ಇದು 3/4 ಅಡಿ. ಇದು ರೇಟ್ ಎಲ್ಲ ಡಿಫರ್ ಆಗುತ್ತಾ? ಹಾಂ ಸರ್, ಅದು ಹೋಲ್ಸೇಲ್ ರೇಟೇ ಬೇರೆ. ಇದೆಲ್ಲ 1/4 ಅಡಿ. ಇಲ್ಲಿ ನೋಡಿ, ಇಲ್ಲಿ ನೋಡ್ಬೋದು. ಇದೆಲ್ಲ 1/4 ಅಡಿ. ಇದೆಲ್ಲ ಪೇಂಟಿಂಗ್ ಆಗಿರೋದು. ಇದೆಲ್ಲ 2 ಅಡಿ. ಇಲ್ಲಿರೋದೆಲ್ಲ ವಿತೌಟ್ ಪೈಂಟು, ವಿತ್ ಪೈಂಟು ನೋಡಿ, ಎಲ್ಲೂ ಇದೆ 1/4 ಅಡಿ. ಇದೆಲ್ಲ 2 ಅಡಿ. ಇರೋದೆಲ್ಲ ಇದರಲ್ಲಿ 5 ಟೈಪ್ ಬರುತ್ತೆ, 5 ಡಿಸೈನ್ ಇರುತ್ತೆ. ನೋಡಿ, ಇದೆಲ್ಲ 2/4 ಅಡಿ. ಇದೆಲ್ಲ ರೆಡಿ ಇರೋದಲ್ಲ? ಎಲ್ಲ ರೆಡಿ ಇದೆ. ಇಲ್ಲಿ ನೋಡ್ಬೋದು, ಇವೆಲ್ಲ ಕಲ್ವೆಟ್. ಸರ್, ಇದೇನೋ ಕಲ್ವೆಯ್ಟ್ ಅಂದ್ರಲ್ಲ, ಏನಿದೆ ಸರ್? ಕಲ್ವೆಟ್ಟು ಅಂದರೆ 2 ಅಡಿವರೆಗೂ 1 ಅಡಿ 2 ಅಡಿ ಅಂತ ಲೆಕ್ಕ ಕೊಡ್ತೀವಿ. ಅದು 2.5 ಅಡಿ ಮೇಲೆ ಹೋದ್ರೆ ಕಲ್ವೆಟ್ಟು, ಚಿಕ್ಕ ಗುಂಡು, ದೊಡ್ಡ ಗುಂಡು ಆ ಥರ. ಆಮೇಲೆ 3 ಅಡಿ 4 ಅಡಿ ಆ ಥರ ಲೆಕ್ಕ ಬರುತ್ತೆ ಸರ್. ಓಕೆ, ಸೈಜ್ ಮೇಲೆ ಡಿಪೆಂಡ್ ಆಗುತ್ತೆ. ಬನ್ನಿ ತೋರಿಸ್ತೀನಿ ಮುಂದೆ. ನೋಡಿ, ಇಲ್ಲೆಲ್ಲ ಫುಲ್ ಇತ್ತು, ಖಾಲಿಯಾಗಿದೆ. ಹಾಂ, ಸ್ವಲ್ಪ ಇದೆ ಅಷ್ಟೇ. ಇದೆಲ್ಲ ಎಷ್ಟು? ಇವೆಲ್ಲ 4 ಅಡಿ. ಇಲ್ಲಿರೋದೆಲ್ಲ ಇದೆಲ್ಲ ಮಣ್ಣಿಂದಲ್ಲ? ಹಾಂ, ಎಲ್ಲ ಮಣ್ಣಿಂದೆ ಸರ್. ನೋಡಿ, ಇದು 5.5 ಅಡಿ. ನೋಡಿ, ಇವೆಲ್ಲ 5 ಅಡಿ. ಇದರಲ್ಲಿ 2 ಡಿಸೈನ್ ಬರುತ್ತೆ. ಓಕೆ, ಒಂದು ಕಾಲ್ ಮೇಲೆ ಒಂದು ಬರುತ್ತೆ, ಒಂದು ರಥ ಬರುತ್ತೆ. ನಿಮ್ಗೆ ಅಲ್ಲಿ ತೋರಿಸಿದ್ನಲ್ಲ 4 ಅಡಿದು, ಅದರಲ್ಲಿ 5 ಡಿಸೈನ್ ಬರುತ್ತೆ. ಇದೆಲ್ಲ ಇದು ಸೇರಿಸಿ
ನೋಡಿ ಇದು 5 ಅಡಿ ಇದು. ಇದೆಲ್ಲ ಮಣ್ಣಿಂದೇನೆ. ಇದೇ ಕಲರ್ ಪಕ್ಕದಲ್ಲಿದೆ ನೋಡಿ, ಕಲರ್ ಚೇಂಜ್. ಕಲರ್ಸ್ ಪಕ್ಕ ಚೇಂಜ್. ಡಿಸೈನ್ ಎಲ್ಲ 8 ಕಲರ್ ಬರುತ್ತೆ ಸರ್ ನಮ್ಮ ಹತ್ರ. ಒಂದೇ ಗಣೇಶ 8 ಥರ ಕಲರ್ ಇರುತ್ತೆ. ಓಕೆ, ಎನಿ ಟೈಮ್ ಹಬ್ಬ 3 ತಿಂಗಳ ಕಳೆದ್ಮೇಲೆ ಬಂದರೆ ರೆಡಿ ಆಗ್ತಾ ಇರುತ್ತೆ. ರೆಡಿ ಆಗ್ತದೆ. ಹಾಂ, ಸೊ ವರ್ಷ ಪೂರ್ತಿ ಇದೆ ಮಾಡೋದು ಸರ್ ನಾವು. ಇದೇ ಮಾಡೋದು. ಹಬ್ಬದ ಟೈಮಲ್ಲಿ ಅಂತ ಏನಿಲ್ಲ, ವರ್ಷ ಪೂರ್ತಿ ನಡೀತಾನೆ ಇರುತ್ತೆ. ಒಂದು 3 ತಿಂಗಳು 4 ತಿಂಗಳು ಬಿಟ್ಕೊಂಡ್ಬಂದರೆ ಎಲ್ಲ ಹೋಲ್ಸೇಲ್ಗೆ ಬುಕ್ಕಿಂಗ್ ಮಾಡಿದ್ರೆ ನಾವು ಐಟಮ್ ರೆಡಿ ಮಾಡ್ತಾ ಇರ್ತೀವಿ. ಓಕೆ ನೋಡಿ, ಇದೆಲ್ಲ ಪೇಪರ್ ಗಣೇಶ. ಇದು ಕಂಪ್ಲೀಟ್ ಪೇಪರ್. ಇದು ಫುಲ್ ಪೇಪರ್ ವೆಯ್ಟ್ಲೆಸ್. ಹಾಂ, ಆರಾಮಾಗಿ ಒಬ್ಬರೇ ಇಟ್ಕೊಂಡು. ಓ, ಎಲ್ಲ ವೆಯ್ಟ್ಲೆಸ್. ಎಷ್ಟು ಅಡಿ ಸರ್ ಇದು? ಇದು 7 ಅಡಿ ಸರ್. 7 ಬುಕ್ ಆಗಿದೆ. ಹಾಂ, ಬುಕ್ ಆಗಿದೆ ಇದೆಲ್ಲ. ಬಟ್ ಇದೇ ಥರ ತುಂಬಾ ಇದೆ. ಹಿಂದೆಗಡೆ ನೋಡ್ಬೋದು ನೀವು. ಪೇಪರ್ ಅಲ್ಲ ಸರ್? ಇದು 8 ಅಡಿ. ಇದು 8 ಅಡಿ. ನೋಡಿ ಈ ಕಡೆ ನೋಡ್ಬೋದು, ಇನ್ನೂ ಪೇಂಟ್ ಆಗಿಲ್ಲ. 8 ಅಡಿ 10 ಅಡಿ ಮುಂದೆಗಡೆ ನೋಡ್ಬೋದು ಹಾಗೆ. 8 ಅಡಿ 10 ಅಡಿ. ಇದು 10 ಅಡಿದಾ? ಹಾಂ, ಇದೆಲ್ಲ 10 ಅಡಿ. ಈಗ ಮುಂದೆ ನೋಡಿ 12 ಅಡಿ. ಇದು ಈ ಕಡೆ ಇವೆಲ್ಲ 12 ಅಡಿ. ಎಲ್ಲ ಪೇಂಟ್ ಆಗಬೇಕು. ಹಾಂ, ಎಲ್ಲ ಪೇಂಟ್ ಆಗ್ತಾ ಇದೆ. ಇದೆಲ್ಲೆಲ್ಲಿ ಹೋಗುತ್ತೆ ಸರ್ ಗಣೇಶ? ಸರ್ ನಮ್ಮದು ಮೈಸೂರು ಕಡೆ ಹೋಗುತ್ತೆ, ಮಂಡ್ಯ, ಮೈಸೂರು. ನೋಡಿ ಇದು 14 ಅಡಿ. 10 ಅಂಶ ಇದೆ ಮೇಲ್ಗಡೆ. ಹಾಂ, ಕೆಳಗಡೆ ಹಸು ಜಿಂಕೆ 2 ಬರುತ್ತೆ. ನೀವು ಹಾಗೆ ನೋಡ್ಬೋದು. ಇದು ನೋಡಿ ಆಂಜನೇಯ, ಸಿಂಹ, ನರಸಿಂಹಸ್ವಾಮಿ ನೋಡ್ಬೋದು. ಇದೆಲ್ಲ ಕಂಪ್ಲೀಟ್ ಪೇಪರ್ ಇದೆಯಲ್ಲ ಸರ್? ಎಲ್ಲ ಪೇಪರ್, ಎಲ್ಲ ಇನ್ನು ಚುಕ್ಕ ಕೆಲಸ ಆಗಿದೆ. ಎಲ್ಲ ಎಂಬ್ರಿ ಹಾಕಿ ನೈಸ್ ಮಾಡಿ, ಆಮೇಲೆ ಇನ್ನೊಂದು ಕೊಟ್ಟು ಡಿಸ್ಟಂಪರ್ ಹೊಡೆದು ಎಮೋಷನ್, ಆಮೇಲೆ ಪೇಂಟಿಂಗ್ ಸ್ಟಾರ್ಟ್ ಮಾಡ್ತೀವಿ ನಾವು. ಓಕೆ, ಇದು ಒಂದು ಗಣೇಶ ಮಾಡೋಕ್ಕೆ ಎಷ್ಟು ದಿನ ಆಗುತ್ತೆ ಸರ್? ಸರ್ ನಮಗೆ ಇದು ಪೇಪರ್ ಗಣೇಶ. ಇದು ನಾವು ತಮಿಳ್ನಾಡಿಂದ ತರಿಸೋದು. ಮಣ್ಣಿನ ಗಣೇಶ ಎಲ್ಲ ನಾವೇ ಮಾಡೋದು ಇಲ್ಲೇನೆ. ಒಂದು ಗಣೇಶ ಮಾಡೋಕ್ಕೆ 1 ದಿನ ಆಗುತ್ತೆ, ಆದರೆ ರೆಡಿ ಮಾಡೋಕ್ಕೆ 3 ದಿನ ಆಗುತ್ತೆ ಸರ್. ಓಕೆ, ಅದು ಒಣಗಬೇಕು. ಅದು ಡ್ರೈ ಆದಾಗ ಕೈಗಳು, ಸೊಂಡ್ಲಗಳು, ತಲೆ ಎಲ್ಲ ಸಪ್ರೇಟ್ ಬರುತ್ತೆ. ಅವೆಲ್ಲ ಜೈಂಟ್ ಮಾಡಬೇಕು. ನೀವು ಹಬ್ಬ ಹತ್ರ ಇದ್ದಕ್ಕೆ ಆಗಲ್ಲ. ಮೊದಲೇ ಬಂದಿದ್ರೆ ತೋರಿಸಿರಿ ನೀವು ಯಾವ ಥರ ಮಾಡೋದು ಏನು ಅಂತ ಎಲ್ಲ ತೋರಿಸಿರಿ ನಿಮ್ಗೆ. ಓಕೆ, ಸೊ ಈ ಪೇಪರ್ ಎಲ್ಲ ಚೆನ್ನೈಯಿಂದ ಬರುತ್ತೆ, ತಮಿಳ್ನಾಡಿಂದ ಬರುತ್ತೆ ಸರ್. ಇಲ್ಲಿ ಬಿಸಿಲು ಕಮ್ಮಿ ಇದೆ, ಇಲ್ಲೇ ರೆಡಿ ಮಾಡೋಕ್ಕಾಗಲ್ಲ. ಅಲ್ಲೇ ರೆಡಿ ಮಾಡಿಸಿ ತಗೊಂಬಂದು ಇಲ್ಲಿ ನಾವು ಪೇಂಟ್ ಮಾಡೋದು. ಇವೆಲ್ಲ ಸಪ್ರೇಟ್ ಬರುತ್ತೆ. ಓ, ಪೀಸ್ ಬರುತ್ತೆ ನಿಮಗೆ? ಪೀಸ್ ಬರುತ್ತೆ. ನಾವೆಲ್ಲ ಇಲ್ಲಿ ತಂದು ಜಾಯಿಂಟ್ ಮಾಡಿ ರೆಡಿ ಮಾಡೋದು. ಹಾಂ, ಇದು ಯಾವ ಕಲರ್ ಸರ್ ಇದು? ಸರ್ ಇದು ಮಿರ್ಚಿ ಕಲರ್ ಅಂತ. ಮಿರ್ಚಿ ಕಲರ್? ಹಾಂ, ನಮ್ಮ ಶೆಡಲ್ಲೇ ರೆಡಿ ಮಾಡಿದ್ದು. ಓಕೆ, ತುಂಬ ಡಿಮ್ಯಾಂಡ್ ಇದೆ ಅದಕ್ಕೆ. ಹಾಂ, ಓಕೆ. ಮಿರ್ಚಿ ಕಲರ್ ಮಿರ್ಚಿ ಕಲರ್ ಅಂತ.